ಜಿಲ್ಲಾಡಳಿತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಮಹಾನಗರ ಪಾಲಿಕೆ ಹಾಗೂ ಜಿಲ್ಲಾ ಪಂಚಾಯತ್ ಕಲಬುರಗಿ ಇವರ ಸಂಯುಕ್ತಾಶ್ರಯದಲ್ಲಿ ಶಿವಶರಣ ಹಡಪದ ಅಪ್ಪಣ್ಣ 892ನೇ ಜಯಂತಿ 2026 ಈ ಕಾರ್ಯಕ್ರಮದ ಅಧ್ಯಕ್ಷತೆ ಹಾಗೂ ಉದ್ಘಾಟನೆಯನ್ನು ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಮ್ಮ ಪ್ರಭು ಪಾಟೀಲ್ ಅವರು ನೆರವೇರಿಸಿ ಅಧ್ಯಕ್ಷೀಯ ಭಾಷಣವನ್ನು ಮಾಡಿದರು. ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ಶ್ರೀ ಸೋಮಶೇಖರ ಮಹಾಸ್ವಾಮಿಗಳು, ಹಡಪದ ಅಪ್ಪಣ್ಣ ಮಠದ ಮಹಾಸ್ವಾಮಿಗಳು ಶಾಬಾದ್, ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲಾ ಮಹಾನಗರ ಪಾಲಿಕೆ ಹಾಗೂ ಜಿಲ್ಲಾ ಪಂಚಾಯಿತಿ ಇವರ ಸಂಯುಕ್ತ ಆಶ್ರಯದಲ್ಲಿ ಕಾರ್ಯಕ್ರಮದ ನೇತೃತ್ವ ಈರಣ್ಣ ಹಡಪದ ಶಿವಶರಣ ಹಡಪದ ಅಪ್ಪಣ್ಣವರ ಜಯಂತಿಯ ಈ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ ಶಟಸ್ಥಲ ಬ್ರಹ್ಮಿ ಶ್ರೀ ಸೋಮಶೇಖರ ಶಿವಾಚಾರ್ಯರ ಪಾದಗಳ ಮಠಕ್ಕೆ ನಮಸ್ಕರಿಸಿ ಮತ್ತು ವಿಶೇಷ ಉಪನ್ಯಾಸಕರಾಗಿ ಆಗಮಿಸಿರ್ತಕ್ಕಂಥ ಈ ಮಹಾಂತ ಸ್ವಾಮಿಗಳೇ ಹಾಗೂ ಈ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಈರಣ್ಣ ಶ್ರೀ ಹಡಪ ಹೆರದು ಪಟ್ಟ ಬಲ್ಲಿಂದ್ರೆ ಬಸವಪ್ರಿಯ ಕೂಡಲ ಚೆನ್ನ ಬಸವಣ್ಣ ಎನ್ನುತ್ತಾ ಎನ್ನ ಆರಾಧ್ಯ ದೇವರಾದಂತಹ ಅವಳಿಗೆ ಹಡಪದಪ್ಪನ ನೆನೆಸಿಕೊಂಡು ಮತ್ತು ಈ ಹಡಪದಪ್ಪನರ ಜಯಂತಿ ನಿಮಿತ್ತವಾಗಿ ಈ ವೇದಿಕೆ ಆಗಮಿಸಿರುವ ದಿವ್ಯ ಸಾನ್ನಿಧ್ಯ ವಹಿಸಿರುವ ನಮ್ಮ ಗುರುಗಳು, ನಮ್ಮ ಸಮಾಜದ ಗುರುಗಳಂತೆ ಇರ್ತಕ್ಕಂಥ ನಮ್ಮ ಸಮಾಜದ ಸದಾ ಇರಲು ಚಿಂತನೆ ಮಾಡ್ತಕ್ಕಂಥ ಶರತ್ತರ ಬ್ರಹ್ಮ ಶ್ರೀ ಸೋಮಶೇಖರ ಶಿವಾಚಾರ್ಯ ಕಮಲೇಶ್ವರ ಸಂಸ್ಥಾನ ಮಠ ಚಿತ್ತಾಪುರ ಅವರ ಪಾದಗಳಿಗೆ ಹಣೆಮೆಣೆದು, ಅದೇ ರೀತಿಯಾಗಿ ಇನ್ನೋರ್ವ ವಿಶೇಷ ಉಪನ್ಯಾಸಕರು ಮುದಗಲ್ಲಪ್ಪ ಪೂಜ್ಯ ಮಹಾನ್ ಸ್ವಾಮಿಗಳು ಬರಬೇಕಾಗಿದ್ದು ಸ್ವಲ್ಪ ಸಮಯದ ನಂತರ ಬರ್ತಾರೆ. ಅದರ ನಂತರ ನಮ್ಮ ಈ ಒಂದು ನಮ್ಮ ಪೂಜೆ ಹಡಪ ಸಮಾಜದ ಪೂಜ್ಯರಾದಂತಹ ನಮ್ಮ ಬಾಲಬ್ರಹ್ಮಚಾರಿ ರಾಜಶಿವಗಳು ಶಾಬಾದ್ ದೇವಸ್ಥಾನ ಅವರಿಗೂ ಪಾದಗಳಿಗೆ ಹಣೆ ಮಾಡಿದು ಮತ್ತು ಶಿಷ್ಟಸರ್ ತಹಸೀಲ್ದಾರದಂತಹ ನಮ್ಮ ತಹಸೀಲ್ದಾರ್ ಸಾಹೇಬರಿಗೂ ನಮಸ್ಕರಿಸುತ್ತಾ, ಅದೇ ರೀತಿಯಾಗಿ ನಮ್ಮ ಎಡಿ ಮೇಡಮ್ ಅವರು ಜಗದೀಶ್ವರಿ ಮೇಡಮ್ ಅವರು ಕೂಡ ನಮಸ್ಕರಿಸುತ್ತಾ, ವೇದಿಕೆ ಅವರಿವರೇ ವೇದಿಕೆ ಮೇಲೆ ಎಲ್ಲ ಇದ್ದಂತಹ ನಮ್ಮ ಸಮಾಜದ ಮುಖಂಡರಿಗೂ ಮತ್ತು ತಾಯಿಯಂದರಿಗೂ ಮತ್ತು ಎಲ್ಲರಿಗೂ ಕೂಡ ನಮಸ್ಕರಿಸುತ್ತಾ, ನಿಮ್ಮ ಬೇಡಿಕೆಯಂತೆ ನಾನು ಮಾನ್ಯ ಜನಪ್ರಿಯ ಶಾಸಕರು ದಕ್ಷಿಣ ಮತಕ್ಷೇತ್ರದ ಶಾಸಕರು ಅಲ್ಲಮ್ಮ ಪಾಟೀಲ್ ಅವರು ಸರ್ಕಾರದ ಪ್ರತಿನಿಧಿಯಾಗಿ ಇದ್ದಾರೆ ಮತ್ತು ಶಾಸಕರಿದ್ದಾರೆ. ಒಂದು ಬೇಡಿಕೆ, ಇಲ್ಲಿವರೆಗೂ ಬಹಳಷ್ಟು ನಮ್ಮ ಬೇಡಿಕೆಗಳು ಇದ್ದವು. ಆ ಬೇಡಿಕೆಗಳು ಏನಪ್ಪಾ ಅಂತಂದ್ರೆ ಹಡಪದಪ್ಪನ ಜಯಂತಿ ಆಗಬೇಕು, ಸರ್ಕಾರದ ಆಚರಣೆ ಆಗಬೇಕು ಅಂತ ಆಚರಣೆ ಕೂಡ ಮೊನ್ನೆ ಸಿದ್ದರಾಮಯ್ಯ ಸಾಹೇಬ್ರ ಸರ್ಕಾರದಾಗಿದ್ದಾಗ ಮೊದಲನೇ ಮುಖ್ಯಮಂತ್ರಿ ಆಗಿದ್ದಾಗ ಮಾಡಿರೋ ಅವ್ರಿಗೆ ನಾವು ಕರ್ತಕ್ಕಂಥ ಸಲ್ಲಿಸ್ತೀವಿ ಮೊಟ್ಟ ಮೊದಲನೇದಾಗಿ. ಅವು ಆದ ನಂತರ ನಮ್ಮ ಜನ ನಮ್ಗೆ ಗೊತ್ತು, ನಮ್ಮ ಕಸುಬು ನಂಬಿಕೊಂಡು ಮಸ್ತಕ್ಕಂಥ, ಯಾಕೆ ಹೊಲ ಮನಿ ಜಮೀನು ಇಲ್ಲ, ಬಿಸ್ನೆಸ್ ಇಲ್ಲ, ಏನಿಲ್ಲ. ಊರಿಗೆ ಒಂದು ಮನಿ ಒಂದು ಮತಕ್ಷೇತ್ರದಾಗ 8-10,000 ಜನಸಂಖ್ಯೆ ಇರ್ತೀವಿ. ಆದರೆ ನಮ್ಮ ಜನಾಂಗಕ್ಕ ಇಲ್ಲಿವರೆಗೂ ಯಾವ ಜಮೀನಿಲ್ಲ, ಏನಿಲ್ಲ, ಆರ್ಥಿಕ ಸದೃಢ ಇಲ್ಲ ಅಂತೇಳಿ ನಾವು ಮಾನ್ಯ ಘನ ಸರ್ಕಾರಕ್ಕೆ ಏನಪ್ಪಾ ಅಂತಂದ್ರೆ ನಾವು ಬೇಡಿಕೆ ಇಟ್ಟಿದ್ದೆವು. ಬೇಡಿಕೆ ಇಟ್ಟಾಗ ಒಂದು ಹಡಪದಪ್ಪನ ಅಭಿವೃದ್ಧಿ ನಿಗಮ ಬೋರ್ಡ್ ಮಾಡಬೇಕು ಅಂತ ಹೇಳಿದಾಗ ಅವ್ರು ಬಿಜೆಪಿ ಗೌರ್ಮೆಂಟ್ ಇದ್ದಾಗ ಬಸವರಾಜ ಬೊಮ್ಮಾಯಿ CM ಇದ್ದಾಗ ಅದು ಘೋಷಣೆ ಮಾಡಿದ್ರು. ಆದರೆ ಆ ಘೋಷಣೆ ಮಾಡ್ತಕ್ಕಂಥ ಆ ಅಭಿವೃದ್ಧಿ ನಿಗಮ ಮಂಡಳಿ ನೆಲೆಗುದಿಗೆ ಬಿದ್ದಿತ್ತು. ಇವಾಗ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಮತ್ತು ಶಿವರಾಜ್ ತಂಗಡಿಗೆ ಹಿಂದುಳಿದ ಇಲಾಖೆ ಸಚಿವರಾಗಿದ್ದಾಗ ಆ ಒಂದು ಹಡಪದ ಅಭಿವೃದ್ಧಿ ನಿಗಮ ಮಂಡಳಿಯನ್ನು ಕಾನೂನಾತ್ಮಕವಾಗಿ ಮತ್ತು ಆರ್ಥಿಕವಾಗಿ ಅದು ಇಂಪ್ಲಿಮೆಂಟ್ ಮಾಡಿದ್ದಾರೆ, ಅಂದರೆ ಅಪ್ರೂವಲ್ ಕೊಟ್ಟಿದ್ದಾರೆ. ಅದಕ್ಕೆ ಇಲ್ಲಿಯೂ ಕೂಡ ದುಡ್ಡಿಲ್ಲ. ಯಾಕಪ್ಪ ನಮ್ಮ ಜನರ ಪರಿಸ್ಥಿತಿ, ಹಡಪ ಸಮಾಜ ಜನರ ಪರಿಸ್ಥಿತಿ ಹೆಂಗಪ್ಪ ಅಂತಂದ್ರೆ ನಾವು ಹಿಂದುಳಿದ ಹಿಂದುಳಿದ ಆಯೋಗದಾಗ ನಿಗಮದಾಗಿದ್ದೆವು. ಆ ನಿಗಮದಾಗಿದ್ದಾಗ ನಾವು ಅಲ್ಲಿ ಸೌಲಭ್ಯಗಳು ತಗೋತೀವಿ. ನಾವು ನಿಗಮ ಬೋರ್ಡ್ ಚೇಂಜ್ ಆಗಿದೆ, ಏನಪ್ಪ ಹಡಪದಪ್ಪನ ಅಭಿವೃದ್ಧಿ ನಿಗಮ ಆಗ್ಯದ, ಅದು ಅಪ್ರೂವಲ್ ಆಗಿಲ್ಲ, ಅದು ಫೈನಾನ್ಸಿಯಲಿ ಏನು ದುಡ್ಡು ಕೊಟ್ಟಿಲ್ಲ. ಅದಕ್ಕೆ ಈಗ ಸವಿತಾ ಅಭಿವೃದ್ಧಿ ನಿಗಮದ ಹಾಕಿದಾಗ ಟೆಕ್ನಿಕಲಿ ಪ್ರಾಬ್ಲಮ್ ಉಂಟಾವ. ಅದಕ್ಕೋಸ್ಕರ ನಾವು ಅರಸು ನಿಗಮದಾಗಿ ನಾವು ಯೋಜನೆಗಳು ಲೋನ್ಗಳು ಹಾಕಲಿಲ್ಲ ಮತ್ತು ಸವಿತಾ ಅಭಿವೃದ್ಧಿ ನಿಗಮದಾಗ ಹಾಕಲಿಲ್ಲ. ಹಡಪದ ಅಭಿವೃದ್ಧಿ ನಿಗಮಕ್ಕೆ 100 ಕೋಟಿ ರೂಪಾಯಿ ಮೀಸಲಾಗಿ ಇಟ್ಟು ನಮ್ಮ ಜನರ ಆರ್ಥಿಕತೆಯನ್ನು ಇವತ್ತು ಮೇಲೆತ್ತಕ್ಕಂಥ ಕೆಲಸ ಮಾನ್ಯ ನಮ್ಮ ಶಾಸಕರಾದಂಥ ನಮ್ಮ ಅಲ್ಲಮ್ಮ ಪಾಟೀಲ್ ಅವರು, ಮಾನ್ಯ ನಮ್ಮ DK ಶಿವಕುಮಾರ್ ಸಾಹೇಬರಿಗೆ ಹೇಳಿ ಈ ಕೆಲಸವನ್ನು ಸೆಷನ್ನಲ್ಲಿ ಧ್ವನಿ ಎತ್ತಬೇಕು ಅಂತ ಒಂದು ಬೇಡಿಕೆ. ಇನ್ನೊಂದು ಏನು ಬೇಡಿಕೆಪ್ಪ ಅಂತಂದ್ರೆ ಇವತ್ತಿನ ದಿವಸ ಎಲ್ಲರೂ ಮಾಡ್ಲತ್ತಾರ. ಅವ್ರು ಮಾಡಿದ್ರು ಬ್ಯೂಟಿ ಪಾರ್ಲರ್ ಅಂತ, ನಾವು ಮಾಡಿದ್ರು ಕಟಿಂಗ್ ಅಂತ. ಅಂದರು ಎಲ್ಲ ನಾವೇನು ಮಾಡ್ತೀವಪ್ಪ ಅಂತಂದ್ರೆ ಅಂತಂಥ ಪರಿಸ್ಥಿತಿ ಬಂದದ್ದು. ಎಲ್ಲರೂ ಯಾವ ಜನಾಂಗ ಇದೊಂದು ಒಂದು ಬಿಸ್ನೆಸ್ ಅಂದಂಗೆ ಆಗಿಬಿಟ್ಟದು. ಯಾವ ಜಾತಿ ಈ ಜಾತಿ ಇಲ್ಲ. ಇವತ್ತು ಮುಸಲ್ಮಾನ 70 ಕಟಿಂಗ್ ದುಕಾನ್ ಅವ್ರಿಗೆ ಶಾಸಕರು 70 ಕಟಿಂಗ್ ದುಕಾನ್ ದಿಲ್ಲಿ, ಬಿಹಾರ್, UP ದವ್ರು ಬಂದಾರ. ನಮ್ಮ ಜನರಿಗೆ ಹ್ಯಾಂಗ್ ಸಿಕ್ಕಂಗೆ ಅದು ರೇಟ್ ತಗೋದಲ್ಲ, ಏನು ಮಾಡೋದಲ್ಲ. ನಮ್ಮ ಜನರದ ಬಾಳೆ ಪೂರ ಕಸ್ಕೊಂಡು ಬಿಟ್ಟಂಗೆ ಆಗ್ಯದ. ಅದಕ್ಕೋಸ್ಕರ ಆ ಒಂದಿರಲಿ ಸೆಕೆಂಡ್ರಿ. ಈಗ ಹಡಪದ ಜನರಿಗೆ, ಚೌಡಿಕೆ ಜನರಿಗೆ ಒಂದು ಅವಶ್ಯ ಪದ ಅಂತಾರೆ. ಏನಪ್ಪಾ ಅಂದ್ರೆ ಉರ್ದು ಮೂಲದ ಪದ, ಅರಬಿನ್ ಪದ ಹಜಾಮ ಅಂತ. ಆ ಪದ
ಅಟ್ರಾಸಿಟಿ ಕಾನೂನು ತರಲಿಕ್ಕೆ ವ್ಯವಸ್ಥೆ ಮಾಡಬೇಕು. ಇಲ್ಲಪ್ಪ ಅಂದರೆ ಜಾತಿ ನಿಂದನೆಯಲ್ಲಿ ಕೇಸ್ ದಾಖಲು ಮಾಡ್ಕೊಂಡು ಯಾವಾಗರ ಒಂದು ಅವಕಾಶ ಮಾಡಿಕೊಡ್ಬೇಕು. ಮಾನ್ಯ ಶಾಸಕರು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳಿ ಈ ಸೆಷನ್ನಲ್ಲಿ ಧ್ವನಿ ಎತ್ತಿ. ಯಾಕಪ್ಪ ನಾವು ಸೆಷನ್ ಮಾತುಗಳು ಕೇಳ್ತೀವಿ, ಯಾಕಂದ್ರೆ ನಮ್ಮ ಗೌಡರು ಮೊದಲಿಡಿದು ನೋಡಿದೆವು, ಅಲ್ಲಂಪುರ ಪಡ್ಲೆ ಹೋಗಿ ಧರ್ಮಸಿಂಗ್ ಸಾಹೇಬ್ ಹಿಡ್ಕೊಂಡು ಬಿ ಇದ್ದೀವಿ, ನಾವು ನೋಡಿದೆವು. ನಮ್ಮ ಜನಾಂಗ, ನಮ್ಮ ಅಣ್ಣರ ನರ್ಗೋಳಿ ಅವರು ಧರ್ಮಸಿಂಗ್ ಸಾಹೇಬ್ ಫಾಲೋವರ್ಸು ಮತ್ತು ಗೌಡರು ಫಾಲೋವರ್ಸ್ ಅವ್ರ ಜೊತೆಲೇ ಇರ್ತಾರೆ. ಈ ನಾವಾದರೂ ಕೂಡ ನಿಮ್ಗೆ ಯಾವುದೇ ರೀತಿಯಲ್ಲಿ ನಾವು ನಮ್ಮ ಸಮಾಜಕ್ಕೆ ಯಾರ ಪ್ರೀತಿ ಒಪ್ಕೊಂಡ್ರ ಅವ್ರಿಗೂ ಕೂಡ ನಾವು ಗಂಟಾಘೋಷ ಹೇಳ್ತೀವಿ, ಒಪ್ಕೋತೀವಿ ಅಂತ ಇವತ್ತಿನ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಅದಕ್ಕೋಸ್ಕರ ಎರಡು ಬೇಡಿಕೆ. ಒಂದು ಬೇಡಿಕೆ, ನಮ್ಮ ಅಭಿವೃದ್ಧಿ ನಿಗಮಕ್ಕೆ ಒಂದು 100 ಕೋಟಿ ರೂಪಾಯಿ ಮೀಸಲಿಡಬೇಕು. ಆರ್ಥಿಕವಾಗಿ ನಮ್ಮ ಜನರನ್ನು ಮೇಲೆತ್ತಕ್ಕಂಥ ಕೆಲಸ ಮಾಡಬೇಕು. ಮಾನ್ಯ ಮುಖ್ಯಮಂತ್ರಿಗಳು ಮಾತಾಡಿ ಇನ್ನೊಂದೇನಪ್ಪ ಸೆಷನ್ನಲ್ಲಿ ಈ ಹಜಾಮ ಪದಕ ಅಟ್ರಾಸಿಟಿ ಕೊಡಬೇಕು. ಇಲ್ಲಪ್ಪ ಯಾವ ಜಾತಿ ನಿಂದನೆ ಕೇಸ್ ಮಾಡಿ ಅವತ್ತಿ ಶಿಕ್ಷೆ ಆಗ್ತಕ್ಕಂಥ ಕೆಲಸ ಮಾಡಬೇಕು. ಯಾಕಂದ್ರೆ ಇವತ್ತು ಶಾಸಕರು, ಸಚಿವರು ಬೇಕಾಬಿಟ್ಟು ಯಾವ ಪಾರ್ಟಿ ಈ ಪಾರ್ಟಿ ಅಂಬಲ್ಲಿ ಯಾರು ಶಿಖರಯ್ಯ ಏನು ಕೇಳೋದಿಲ್ಲ. ಸಣ್ಣ ಸಮಾಜ ಅನ್ನೋದು ಹೆಂಗೆ ಸಿಕ್ಕಾಗಿ ಮಾತಾಡ್ತಾರ. ದಯವಿಟ್ಟು ಅವ್ರಿಗೆ ಅಂಜಿಕೆ ಆಗಬೇಕು. ಜನಪ್ರತಿನಿಧಿಗಳು ಮಾತಾಡೋದ್ರೆ ಸಾಮಾನ್ಯ ಜನರು ಹೆಂಗೆ ಮಾತಾಡೋದು. ಅದಕ್ಕೋಸ್ಕರ ಮಾನ್ಯ ಶಾಸಕರೇ ನಿಮಗೆ ಬಹಳ ವಿಶ್ವಾಸದ. ಈ ನೀವು ಸಣ್ಣ ಸಮಾಜಗಳಿಗೆ ಮೇಲೆತ್ತಕ್ಕಂಥ ಕೆಲಸ, ಅವ್ರಿಗೆ ಶಕ್ತಿ ತುಂಬತಕ್ಕಂಥ ಕೆಲಸ, ಅವ್ರಿಗೆ ಧ್ವನಿ ಕೊಡ್ತಕ್ಕಂಥ ಕೆಲಸ ಮಾಡ್ತೀರಿ. ಮುಂದೆ ಬರತಕ್ಕಂಥ ಮುಂಗಾರು ಅಧಿವೇಶನದ 8ನೇ ತಾರೀಕಿನಷ್ಟು ಫಿಕ್ಸ್ ಆಗಿ ಅಷ್ಟು ಗೊತ್ತಿಲ್ಲ, ತಮಗೆ ಗೊತ್ತಿರ್ಬೋದು. ಆ ಒಂದು ಸೆಷನ್ನಲ್ಲಿ ಈ 2 ವಿಷಯಗಳ ಬಗ್ಗೆ ತಮಗೆ ಲೆಟರ್ ಕೊಡ್ತೀವಿ. ಬಂದು ಈ ಒಂದು ವಿಷಯ ಧ್ವನಿ ಎತ್ತಬೇಕಾಗಿ ತಮ್ಮಲ್ಲಿ ನಮ್ಮ ಸಮಾಜ ಪರವಾಗಿ ತಮಗೆ ವಿನಂತಿ ಮಾಡಿಕೊಡ್ತಾ ಇದ್ದೀನಿ. ಇಂದು ಕಲಬುರಗಿಯಲ್ಲಿ ಜಿಲ್ಲಾಡಳಿತ ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆಯ ಮತ್ತು ಜಿಲ್ಲಾ ಪಂಚಾಯತ್ ಮಹಾನಗರ ಪಾಲಿಕೆಯ ಸಂಯುಕ್ತಾಶ್ರಯದಲ್ಲಿ ಇಂದು ಹಡಪದಪ್ಪಣ್ಣನವರ ಒಂದು ಜಯಂತಿ, ಜಿಲ್ಲಾ ಹಡಪ ಸಮಾಜದ ಒಂದು ನೇತೃತ್ವದಲ್ಲಿ ಈ ಒಂದು ಹಡಪದಪ್ಪಣ್ಣವರ 892ನೇ ಜಯಂತಿಯ ಅಂಗವಾಗಿ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದಂತಹ ದಕ್ಷಿಣ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಅಲ್ಲಂಪುರ ಪಾಟೀಲ್ ಅವರು ಆಗಮಿಸಿ ಉದ್ಘಾಟನೆ ಭಾಷಣ ಮಾಡಿದರು. ಮತ್ತು ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಪೂಜ್ಯರಾದ ಸಾನ್ನಿಧ್ಯ ವಹಿಸಿದಂಥ ಶ್ರೀ ಸೋಮಶೇಖರ್ ಶಿವಾಚಾರ್ಯ ಕಂಬಳೇಶ್ವರ ಮಠ ಸಂಸ್ಥಾನ ಮಠ ಚಿತ್ತಾಪುರ ಮತ್ತು ಶ್ರೀ ಬಾಲ ಬ್ರಹ್ಮಚಾರಿ ರಾಯಶಿವಗಳು ಹಡಪದಪ್ಪಣ್ಣ ದೇವಸ್ಥಾನ ಶಾಬಾದ್ ಇವರು ಆಗಮಿಸಿದ್ದು, ಈ ಒಂದು ಕಾರ್ಯಕ್ರಮ ಮತ್ತು ಗಣ್ಯರು ಆಗಮಿಸಿದ್ದು, ಈ ಒಂದು ಕಾರ್ಯಕ್ರಮಕ್ಕೆ ಭಾಳಷ್ಟು ಜನರು, ಸಮಾಜದ ಮುಖಂಡರು, ಹಿರಿಯರು ಆಗಮಿಸಿದ್ದು, ಈ ಒಂದು ಕಾರ್ಯಕ್ರಮ ಭಾಳ ಯಶಸ್ವಿ ಆಯಿತು. ಮತ್ತು ಈ ಸಮಾಜ ಹಡಪದಪ್ಪಣ್ಣನವರ ಒಂದು ಆದರ್ಶ ಸಿದ್ಧಾಂತಗಳು ಪಾಲಿಸಬೇಕು, ತಮ್ಮ ಮಕ್ಕಳಿಗೆ ವಚನದ ಅರಿವು ಮೂಡಿಸಬೇಕು ಮತ್ತು ಸಮಾನತೆಯ ಸಾರಬೇಕು. ಮತ್ತು ಈ ಸಮಾಜ ರಾಜಕೀಯವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಮತ್ತು ಎಲ್ಲ ರೀತಿಯಂಥ ಕುಂಠಿತವಾಗಿದ್ದು ಈ ಮೇಲ್ತಕ್ಕಂಥ ಕೆಲಸ ಮಾನ್ಯ ಮುಖ್ಯಮಂತ್ರಿಗಳು ಘನ ಸರ್ಕಾರ ಮಾಡಬೇಕು. ಮತ್ತು ಈ ಅಲ್ಲಂಪುರ ಪಾಟೀಲ್ ಅವರ ಒಂದು ನೇತೃತ್ವದಲ್ಲಿ ಈ ಒಂದು ವಿಷಯವನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ತಿಳಿಬಯಸಬೇಕಂತ ಹೇಳಿ ಇವತ್ತಿನ ದಿವಸ ಚರ್ಚೆ ಆಯಿತು ಮತ್ತು ಭಾಷಣದಲ್ಲಿ ಮತ್ತು ಅವರ ವಾಕ್ಯದಲ್ಲಿ ಹೇಳಿದರು. ಅದಕ್ಕೋಸ್ಕರ ಈ ಒಂದು ಘನ ಸರ್ಕಾರ, ಈ ಸಮಾಜ, ಕಾಯಕ ಸಮಾಜ, ಈ ಸಮಾಜವನ್ನು ಮೇಲೆತ್ತಕ್ಕಂಥ ಕೆಲಸ ಮಾಡಬೇಕು ಅಂತ ಇವತ್ತಿನ ದಿವಸ ವೇದಿಕೆ ಮೇಲೆ ಇವತ್ತು ನಾನು ಈ ಒಂದು ಮಾಧ್ಯಮದ ಮುಖಾಂತರ ಮಾನ್ಯ ಘನ ಸರ್ಕಾರ ಮತ್ತು ಮುಖ್ಯಮಂತ್ರಿಗಳಿಗೆ ಹೇಳಲು ಇಚ್ಛೆ ಪಡ್ತೇನೆ. ನನ್ನ ಹೆಸರು ಹಿರಣ್ಣ ಹಡಪ, ಜಿಲ್ಲಾಧ್ಯಕ್ಷ ಹಡಪ ಸಮಾಜ ಕಲಬುರಗಿ.